ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ಫ್ರೆಂಡ್ಸ್, ನಾನಿವತ್ತಿನ ವಿಡಿಯೋದಲ್ಲಿ ಬ್ಯಾಕ್ಗೆ ಕಟ್ ವರ್ಕ್ ಡಿಸೈನು ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಡಿಸೈನ್ನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲಿಗೆ ಬ್ಯಾಕ್ನ ಈ ಥರ ರೆಡಿ ಮಾಡ್ಕೊಬೇಕು. ಥ್ರೆಡ್ ಪೈಪಿಂಗ್ನ ಹಾಕಿ ಲೈನಿಂಗು ಮತ್ತು ಮೇನ್ ಪೀಸ್ನ ಈ ಥರ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಮೇನ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಶೋಲ್ಡರು ಇಂದ ಕೆಳಕ್ಕೆ ಬ್ಯಾಕ್ ಎಷ್ಟು ಲೆಂತ್ ಇರುತ್ತೋ ಅಷ್ಟು ಲೆಂತ್ಗೆ ನಾನು ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾನ್ವಾಸ್ ಅಗಲ ಬಂದುಬಿಟ್ಟು 2.25 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕ್ಯಾನ್ವಾಸ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ನೋಡಿ ಲೈನಿಂಗ್ನ ಅದ್ರ ಸಮಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇನ್ ಪೀಸ್ನೂ ಈ ಥರ 3 ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡ ನಂತರ ಕ್ಯಾನ್ವಾಸ್ನ ತೊಗೊಂಡು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ 1 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಬೇಕು. ಈ ಥರ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಸ್ಟ್ರೈಟಕ್ಕೆ ಒಂದು ಲೈನ್ನ ಡ್ರಾ ಮಾಡ್ಕೊಬೇಕು. ಈ ಥರ ಲೈನ್ನ ಡ್ರಾ ಮಾಡ್ಕೊಂಡ ನಂತರ ನೋಡಿ ಈ ಥರ ಒಂದು ಪೇಪರ್ನ ತೊಗೊಳ್ಳಿ. ಸ್ವಲ್ಪ ಮಂದಕ್ಕಿರಬೇಕು, ದಪ್ಪ ಇರೋ ಪೇಪರ್ನ ತೊಗೊಂಡು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಮಾರ್ಕ್ ಮಾಡ್ಕೊಬೇಕು. ನೋಡಿ, ಓಪನ್ಸ್ ಇರೋ ಸೈಡು 3/4 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು 3/4 ಇಂಚು ಅಥವಾ 1 ಇಂಚು ಮಾರ್ಕ್ ಮಾಡ್ಕೊಬೋದು. ನಾನಿಲ್ಲಿ 3/4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ 1/2 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಸೈಡು ಈ ಥರ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಆ ಮಾರ್ಕ್ಸ್ನಾಗೆ ಈ ಥರ ಮಾರ್ಕ್ ಮಾಡ್ಕೊಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು. ನೋಡಿ, ನಮಗೆ ಈ ಥರ ಹಾಫ್ ಸರ್ಕಿಲ್ ಅನ್ನೋದು ಬರುತ್ತೆ. ಈ ಥರ ಕಟ್ ಮಾಡ್ಕೊಂಡ ನಂತರ ನೋಡಿ ನಮಗೆ ಎಕ್ಸ್ಟ್ರಾ ರಾಯ್ ಎಡ್ಜ್ ಬಿಟ್ಟಿರ್ತೀವಲ್ಲ ಕೆಳಗಡೆ ಮತ್ತು ಮೇಲ್ಗಡೆ 1/2 ಇಂಚು ಅದನ್ನು ಮಾರ್ಕ್ ಮಾಡ್ಕೊಬೇಕು ಕ್ಯಾನ್ವಾಸ್ ಮೇಲೆ. ನೋಡಿ, ಈ ಥರ 1/2 ಇಂಚ್ಗೆ ಈ ಥರ ಆ ಕಡೆ ಈ ಕಡೆ ಮಾರ್ಕ್ ಮಾಡಿಕೊಂಡು ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಮೇಲ್ಗಡೆನೂ ಶೋಲ್ಡ್ರ್ ಹತ್ರನೂ ಅಷ್ಟೇ 1/2 ಇಂಚ್ ಬಿಟ್ಟಿರ್ತೀವಲ್ಲ 1/2 ಇಂಚನ್ನ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ನ ಡ್ರಾ ಮಾಡ್ಕೊಬೇಕು. ನೋಡಿ, ಈ ಥರ ಈಗ ಕ್ಯಾನ್ವಾಸ್ ಈ ಥರ ಇಟ್ಕೊಂಡು ಕ್ಯಾನ್ವಾಸ್ನ ನಾವು ಅವಾಗೆ ಕಟ್ ಮಾಡ್ಕೊಂಡಿದ್ವಲ್ಲ ನೋಡಿ ಇದನ್ನು ತಗೊಂಡು ನೋಡಿ ಆ ಕಚ್ಚಾ ತಾವಿಂದ ರಾಯ್ ಎಡ್ಜ್ ಬಿಟ್ಟಿರ್ತೀವಲ್ಲ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಈ ಥರ ಇಟ್ಕೊಂಡು ಈ ಥರ ಅದು ಯಾವ ಥರ ಇರುತ್ತೋ ಅದೇ ಥರನೇ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನಾವು 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಮಾರ್ಕಿಗೆ ಈ ಥರ ಇಟ್ಕೊಂಡು ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಈ ಥರ ಡ್ರಾ ಮಾಡ್ಕೊಳೋದ್ರಿಂದ ಕಟ್ ವರ್ಕ್ ಅನ್ನೋದು ನೀಟಾಗಿ ಬರುತ್ತೆ. ಒಂದೇ ವಿಡ್ತಲ್ಲಿ ನೋಡಿ ಸ್ವಲ್ಪ ಕಮ್ಮಿ ಬಂದಿದ್ದನ್ನ ಈ ಥರ ಮೇಲ್ಗಡೆ ಡ್ರಾ ಮಾಡ್ಕೊಳ್ಳಿ. ಈಗ ನಾವು ಯಾವ ಥರ ಆದರೆ ಡ್ರಾ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ನಿಧಾನಕ್ಕೇ ಕಟ್ ಮಾಡ್ಕೊಳ್ಳಿ. ಶೇಪ್ನ ಎಲ್ಲೂ ಮಿಸ್ ಮಾಡಬಾರ್ದು. ನೀಟಾಗಿ ಅದು ಯಾವ ಥರ ನಾವು ಮಾರ್ಕ್ ಮಾಡಿರ್ತೀವೋ ಆ ಮಾರ್ಕ್ ಮೇಲೇ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ನಮಗೆ ಈ ಥರ ಬರುತ್ತೆ ನೋಡಿ. ಈಗ ಲೈನಿಂಗ್ನ ತಗೊಂಡು ಕ್ಯಾನ್ವಾಸಲ್ಲಿ ಶೈನಿಂಗ್ ಇರುತ್ತೆ ಒಂದು ಸೈಡು, ಆ ಶೈನಿಂಗ್ ಇರೋದು ಲೈನಿಂಗ್ ಮೇಲಕ್ಕೆ ಬರೋ ಥರ ಇಟ್ಕೊಂಡು ನೋಡಿ ಈ ಥರ ಐರನ್ ಮಾಡ್ಕೊಳ್ಳಿ. ಆವಾಗ ಲೈನಿಂಗಿಗೆ ನಮಗೆ ಅಂಟ್ಕೊಂಡು ಬಿಡುತ್ತೆ ಕ್ಯಾನ್ವಾಸು. ಈ ಥರ ಐರನ್ ಮಾಡ್ಕೊಳ್ಳಿ. ಈಗ ಮೇನ್ ಪೀಸ್ನ ತಗೊಂಡು ಅದ್ರ ಮೇಲೆ ನೋಡಿ ಈ ಥರ ಇಟ್ಕೊಬೇಕು. ಈ ಥರ ಇಟ್ಕೊಂಡು ಕಟ್ ವರ್ಕ್ಸು ನಾವು ಯಾವ ಥರ ಕಟ್ ಮಾಡಿರ್ತೀವೋ ಅದೇ ಥರನೇ ಸ್ಟಿಚ್ ಹಾಕ್ಕೊಬೇಕು. ಈಗ ನೋಡಿ ಈ ಥರ ಇಟ್ಕೊಂಡು ಪಿನ್ಸ್ನ ನೀಟಾಗಿ ಸೆಟ್ ಮಾಡ್ಕೊಬೇಕು ಪಿನ್ಸಿಂದ. ಈಗ ಕರ್ವ್ಸ್ ಅನ್ನೋದು ಯಾವ ಥರ ಇರುತ್ತೋ ಅದೇ ಥರನೇ ನೀಟಾಗಿ ನೀಡಲ್ನ ಕಾರ್ನರಲ್ಲಿ ನೀಡಲ್ನ ನಿಲ್ಲಿಸ್ಬಿಟ್ಟು ಈ ಥರ ಶೇಪ್ ನಾವು ಯಾವ ಥರ ಶೇಪ್ ಕೊಟ್ಟಿರ್ತೀವೋ ಅದ್ರ ಥರನೇ ಸ್ಟಿಚ್ ಮಾಡ್ಕೊಬೇಕು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು, ಕ್ಯಾನ್ವಾಸ್ ಪಕ್ಕದಲ್ಲಿ ಸ್ಟಿಚ್ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಪಿನ್ಸ್ನ ತೆಗೆದುಬಿಟ್ಟು ನೋಡಿ ಒಂದು 1/4 ಇಂಚ್ ಬಟ್ಟೆ ಬಿಟ್ಬಿಟ್ಟು ನಾವು ಯಾವ ಥರ ಸ್ಟಿಚ್ ಮಾಡಿರ್ತೀವೋ ಅದೇ ಥರನೇ ಈ ಥರ ಕಟ್ ಮಾಡ್ಕೊಳ್ಳಿ. ಒಂದು 1/4 ಇಂಚು ಬಟ್ಟೆ ಬಿಡಬೇಕು. ಈಗ ಈ ಥರ ನ್ಯಾಚ್ ಹೊಡ್ಕೊಳ್ಳಿ. ಅಲ್ಲಲ್ಲಿ ಈ ಕಾರ್ನರ್ಸಲ್ಲಿ ನೀಟಾಗಿ ನ್ಯಾಚ್ ಹೊಡ್ಕೊಳ್ಳಿ. ಆವಾಗ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈ ಥರ ನ್ಯಾಚ್ ಹೊಡ್ಕೊಂಡು ನೋಡಿ ಇದನ್ನು ಈ ಥರ ತಿರುಗಿಸ್ಕೊಳ್ಳಿ. ಒಂದೊಂದನ್ನೇ ನೀಟಾಗಿ ಈ ಥರ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ಈ ಥರ ತಿರುಗಿಸ್ಕೊಂಡು ಈ ಕಾರ್ನರ್ಸಲ್ಲಿ ನೋಡಿ ನನ್ನ ಕೈಯಲ್ಲಿ ಈ ಥರ ಅಂತ ಇದ್ದೀನಲ್ಲ ಆ ಥರ ಅನ್ನಿ, ಆವಾಗ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈ ಥರ ಒಂದೊಂದೇ ಟಿಪ್ಸ್ನ ನೀಟಾಗಿ ನಾವು ಫಾಲೋ ಮಾಡಿ ಸ್ಟಿಚ್ ಮಾಡೋದ್ರಿಂದ ಸೂಪರಾಗಿ ಬರುತ್ತೆ ಡಿಸೈನ್ ಅನ್ನೋದು. ಈಗ ನೋಡಿ ಕ್ಯಾನ್ವಾಸ್ ಸಮಕ್ಕೆ ಲೈನಿಂಗು ಮತ್ತು ಮೇನ್ ಪೀಸ್ನ ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಈಗ
ಬ್ಲೌಸ್ ಪೀಸ್ದು ಕಲರಲ್ಲಿ ನಾನು ನೋಡಿ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡಿಕೊಂಡು ಈ ಥರ ಒಂದು 1/4 ಇಂಚು ರಾ ಎಡ್ಜ್ಗೆ ಬಟ್ಟೆ ಬಿಟ್ಕೊಂಡು ನೀಟಾಗಿ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರೋದನ್ನು ಒಂದು 1/4 ಇಂಚ್ ಬಿಟ್ಬಿಟ್ಟು ಈಗ ಮಿಷಿನ್ಗೆ ನೋಡಿ ಈ ಥರ ಹಾಫ್ ಟೆನ್ಷನ್ನ ಫಿಟ್ ಮಾಡ್ಕೊತಾ ಇದ್ದೀನಿ. ಹಾಫ್ ಟೆನ್ಷನ್ ಅಂದರೆ ಯಾವ ಥರ ಇರುತ್ತೆ ಅಂತ ಕೆಲವ್ರಿಗೆ ಗೊತ್ತಿರಲ್ಲ, ಅದಕ್ಕೆ ತೋರಿಸಿದ್ದು. ಈಗ ನೋಡಿ ಈ ಥರ ಇಟ್ಕೊಂಡು ಈಗ ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ನಮಗೆ ಸ್ಟಿಚ್ ಬರಬೇಕು. ಆ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಇದನ್ನು ಈ ಥರ ರಾ ಎಡ್ಜ್ ಅನ್ನೋದು ಒಳಗಡೆ ಹೋಗೋ ಥರ ಫೋಲ್ಡ್ ಮಾಡಿಬಿಟ್ಟು ಥ್ರೆಡ್ ಪೈಪಿಂಗ್ ಮಾತ್ರ ಆಚೆ ಕಾಣೋ ಥರ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ನೋಡಿ ಈ ಥರ ನೀಟಾಗಿ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಥ್ರೆಡ್ ಪೈಪಿಂಗು ಈ ಥರ ಬರಬೇಕು. ನೀವು ಅಷ್ಟಕ್ಕೆ ಸಾಕು ಅಂದರೆ ಅಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ನಾನಿಲ್ಲಿ ಪೋಟ್ಲಿ ಬಟನ್ಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಥರ ಪೋಟ್ಲಿ ಬಾಲ್ಸ್ನ ಅಟ್ಯಾಚ್ ಮಾಡೋದ್ರಿಂದ ಡಿಸೈನು ಇನ್ನೂ ಸೂಪರಾಗಿರುತ್ತೆ. ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ 1 ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊತೀನಿ. ನೀವು 1 ಇಂಚು ಅಥವಾ 1/2 ಇಂಚು 3/4 ಇಂಚ್ ಬೇಕಾದರೂ ಮಾರ್ಕ್ ಮಾಡ್ಕೊಬೋದು. ನಾನಿಲ್ಲಿ 1 ಇಂಚ್ ಗ್ಯಾಪಲ್ಲಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಫಸ್ಟೇ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೋಟ್ಲಿ ಬಾಲ್ಸ್ನ. ಈ ಥರ ಇನ್ಸೈಡಿಂದ ಎಳ್ಕೊಬೇಕು. ನೋಡಿ ಈ ಥರ, ಯಾಕೆ ಅಂತಂದರೆ ಪೋಟ್ಲಿ ಬಾಲ್ಸಲ್ಲಿ ಆ ಥರ ಬಟ್ಟೆ ದಪ್ಪ ಇರುತ್ತೆ, ಮಿಷಿನ್ ಮೂವ್ ಆಗೋಲ್ಲ. ಈ ಥರ ಎಳ್ಕೊತ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಬೇಕು. ಈಗ ಇದನ್ನು ನೋಡಿ ಈ ಥರ ಬ್ಯಾಕ್ ಮೇಲೆ ಈ ಥರ ಇಟ್ಕೊಬೇಕು. ಈ ಥರ ಇಟ್ಕೊಂಡು ನೋಡಿ ಇದನ್ನು ಈ ಥರ ತಿರುಗಿಸ್ಬಿಟ್ಟು ನಾವು 1/2 ಇಂಚು ರಾ ಎಡ್ಜ್ಗೋಸ್ಕರ ಬಿಟ್ಟಿರ್ತೀವಲ್ಲ, ಆ 1/2 ಇಂಚ್ ಮೇಲೇ ಸ್ಟಿಚ್ ಬರೋ ಥರ ಈ ಥರ ಬ್ಯಾಕ್ ಮೇಲೆ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಎಡ್ಜಲ್ಲಿ ರಫ್ ಮಾಡ್ಕೊಳ್ಳಿ. ಈ ಥರ ರಫ್ ಮಾಡ್ಕೊಂಡ ನಂತರ ಕಟ್ ಮಾಡಿ ಥ್ರೆಡ್ನ ತೆಗೆದುಬಿಡಿ. ಈಗ ನೋಡಿ ಇದನ್ನು ಈ ಥರ ಮೇಲಕ್ಕೆ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಈ ಥರ ಸೆಟ್ ಮಾಡ್ಕೊಬೇಕು. ಈ ಥರ ಸೆಟ್ ಮಾಡಿಕೊಂಡು ನಮಗೆ ಕಟ್ ವರ್ಕ್ ಅನ್ನೋದು ಯಾವ ಥರ ಇರುತ್ತೋ ಅದೇ ಥರನೇ ನಾವು ಕಿನಾರಿ ಸ್ಟಿಚ್ನ ಹಾಕ್ಕೊಬೇಕು. ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕಿನಾರಿ ಸ್ಟಿಚ್ನ ಹಾಕ್ಕೊಬೇಕು. ನಿಧಾನಕ್ಕೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ನಾವು ಅರ್ಜೆಂಟಲ್ಲಿ ಮಾಡ್ತೀವಿ, ಸ್ಟಿಚ್ ಮಾಡ್ತೀವಿ ಅನ್ನೋದಾದರೆ ಶೇಪ್ ಅಷ್ಟು ನೀಟಾಗಿ ಬರೋಲ್ಲ. ಅದಕ್ಕೆ ನಿಧಾನಕ್ಕೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಬ್ಯಾಕು ನಮ್ಗೆ ಎಷ್ಟುವರೆಗೂ ಇರುತ್ತೋ ಅಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ಬೇಕಾದರೆ ನಾನು ಅದು ಕಟ್ ವರ್ಕ್ಸ್ ಎಷ್ಟಿದೆಯೋ ಅಷ್ಟಕ್ಕೂ ಕಿನಾರಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನೋಡಿ ನೀವು ಇಷ್ಟಕ್ಕೆ ಬೇಕಾದರೂ ಬ್ಯಾಕ್ಗೆ ನೋಡಿ ಅಷ್ಟಿದೆಯಲ್ಲ ಅಷ್ಟಕ್ಕೆ ಸ್ಟಾಪ್ ಮಾಡ್ಕೊಬೋದು. ನಾನಿಲ್ಲಿ ನೋಡಿ ವಾಶ್ ಮಾಡಿದ್ರೂ ನಮಗೆ ಏನೂ ಆಗಬಾರ್ದು. ಅದಕ್ಕೆ ಹಂಗೆ ಆಗಬೇಕು ಅನ್ನೋದಾದರೆ ನಾವು ಫುಲ್ಲೂ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು. ಕಟ್ ವರ್ಕ್ಸ್ ಎಷ್ಟಿದೆಯೋ ಅಷ್ಟೂ ಕಿನಾರಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನಾವು ಥ್ರೆಡ್ ಪೈಪಿಂಗಿಂತೂ ಮೇಲ್ಗಡೆ ಕಟ್ಸು ನೋಡಿ ಈ ಕಟ್ಸ್ ಇದೆಯಲ್ಲ, ಆ ಕಟ್ ವರ್ಕ್ ಡಿಸೈನ್ಸು ಥ್ರೆಡ್ ಪೈಪಿಂಗಿಂತೂ ಸ್ವಲ್ಪ ಮುಂದೆ ಇಟ್ಕೊಳ್ಳಿ. ಡೀಪ್ ಹತ್ರ ನೆಕ್ ಡೀಪ್ ಹತ್ರ ಇಟ್ಕೊಂಡು ನೀಟಾಗಿ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ ಡೀಪ್ ಸಮಕ್ಕೇನೆ ಇಟ್ಕೊಬಾರ್ದು, ಸ್ವಲ್ಪ ಕಟ್ ವರ್ಕ್ಸ್ ಅನ್ನೋದು ಮುಂದೆ ಬರಬೇಕು. ಆ ಥರ ಇಟ್ಕೊಂಡು ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ಕಿನಾರಿ ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಬೇಕು. ಆ ಸೈಡೂ ಎಕ್ಸ್ಟ್ರಾ ಇರೋವಂಥ ಪೀಸ್ನ ನೀಟಾಗಿ ಒಳಗಡೆ ತಳ್ಳಿಬಿಟ್ಟು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಇನ್ಸೈಡು ಕಟ್ಸ್ ಅನ್ನೋದು ನಮಗೆ ನೋಡಿ ಈ ಥರ ಕಾಣಿಸ್ತಾ ಇರಬೇಕು. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಫುಲ್ ರೆಡಿ ಆದಮೇಲೆ ನೋಡಿ ನಮಗೆ ಬ್ಯಾಕ್ ನೆಕ್ ಅನ್ನೋದು ಈ ಥರ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.